ಚಾರ್ಟ್ಸ್ ಚಾನಲ್ಗೆ ಸ್ವಾಗತ. ಬೇಸಿಕಲಿ ಮಾರ್ಕೆಟ್ ರಿವ್ಯೂ ಮಾಡೋಣ. ಸೊ ನಿಫ್ಟಿ ಒಂದು ಆಫ್ಟರ್ ಡೌನ್ ಟ್ರೆಂಡ್ ಆದಮೇಲೆ ಇಲ್ಲೊಂದು ಬೇಸ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ನಾಟ್ ಶೋರ್ ಇದು ಬೇಸ್ ಫಾರ್ಮೇಷನ್ ಅದು ಜಸ್ಟ್ ಬೌನ್ಸ್ ಅಂತ. ಸೊ ನಾನು ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಿಫ್ಟಿ ಅಟ್ಲೀಸ್ಟ್ ಒಂದು 25,500 ಲೆವೆಲ್ ಕ್ರಾಸ್ ಆಗಬೇಕು. ಆವಾಗ ಅಟ್ಲೀಸ್ಟ್ ಟೆಸ್ಟ್ ಪೊಸಿಷನ್ಸ್ ತೊಗೊಬೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಪೊಸಿಷನ್ಸ್ ತೊಗೊಳ್ಳಲ್ಲ ಇಂಡಿಯನ್ ಮಾರ್ಕೆಟಲ್ಲಿ, ಎಕ್ಸೆಪ್ಟ್ ಸಮ್ ಕಮೋಡಿಟೀಸ್ ಪ್ರಾಕ್ಸಿ ಟ್ರೇಡರ್ಸ್. ಅದು ಬಿಟ್ಟರೆ ನಾನು ಯಾವುದೂ ಟ್ರೇಡ್ ತೊಗೊಳ್ಳಲ್ಲ. ಸೊ ಇದು ನಿಫ್ಟಿ ವ್ಯೂ. ಸೊ ನಾವು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೀವು ನೋಡ್ಬೋದು. ನಾನು ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಮಾರ್ಕೆಟ್ ರಿವ್ಯೂ ಮಾಡಿದಾಗ ಏನು ಬ್ರೇಕ್ ಡೌನ್ ಆಗಿತ್ತು, ಇಲ್ಲಿಂದ ಒಂದು ಫಾಲೋ ಅಪ್ ಸೆಲ್ಲಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇನ್ ಕೇಸ್ ಇದು ಬ್ರೇಕ್ ಡೌನ್ ಟ್ರೂ ಆಗಿದ್ರೆ. ಬಟ್ ಇಲ್ಲಿಂದ ಒಂದು ಒಳ್ಳೆ ಬೌನ್ಸ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ. ಸೊ ಅಟ್ ಪ್ರೆಸೆಂಟ್ ಈಗ ಬ್ಯಾಂಕ್ ನಿಫ್ಟಿ ಮತ್ತು ಮೆಟಲ್ಸ್ ಮಾತ್ರ ತುಂಬ ಸ್ಟ್ರಾಂಗ್ ಆಗಿದೆ. ಎಸ್ಪೆಷಲಿ PSU, ಬ್ಯಾಂಕ್ ನಿಫ್ಟಿ ಮತ್ತು ಮೆಟಲ್ಸ್ ಮಾತ್ರ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಯಾರಾದರೂ ಕಮಾಡಿಟಿ ಪ್ಲೇ ಅಥವಾ ಬ್ಯಾಂಕಿಂಗಲ್ಲಿ ಮಾತ್ರ ಟ್ರೇಡ್ ಮಾಡಿ, ಯಾರಾದರೂ ಆ್ಯಕ್ಟಿವ್ ಟ್ರೇಡರ್ಸ್ ಇದ್ದರೆ, ಇಲ್ಲಾಂದರೆ ಅದಕ್ಕೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಮಾರ್ಕೆಟಲ್ಲಿ. ಸೊ ಇದು ನನ್ನ ಬ್ಯಾಂಕ್ ನಿಫ್ಟಿ ವ್ಯೂ. ಕಂಪ್ಯಾರಿಟ್ಲಿ ವೆರಿ ಸ್ಟ್ರಾಂಗ್ ಇದೆ ನಿಫ್ಟಿಗಿಂತ. ಸೊ ಮಿಡ್ ಕ್ಯಾಪ್ ಸೇಮ್ ಸ್ಟೋರಿ ಆಫ್ ನಿಫ್ಟಿ, ಜಸ್ಟ್ ಬೌನ್ಸ್ ಆಗೋತ್ತಿಲ್ಲ. ಒಂದು ಬೇಸ್ ಫಾರ್ಮೇಷನ್ ಆಗಲಿ. ಸ್ಮಾಲ್ ಕ್ಯಾಪ್ ಕೂಡ ಸೇಮ್ ಸ್ಟೋರಿ, ಒಂದು ಬೇಸ್ ಫಾರ್ಮೇಷನ್ ಆಗಲಿ, ಅಲ್ಲಿವರೆಗೂ ಟ್ರೇಡ್ಸ್ ತೊಗೊಳಕ್ಕೆ ಹೋಗಬೇಡಿ. ಇದು ಬಿಟ್ಟು ಸೆಕ್ಟರ್ಸ್ ವೈಸ್ ನನಗೆ ಬರೀ 3 ಸೆಕ್ಟರ್ಸ್ ನಾನು ಫೋಕಸ್ ಮಾಡ್ತಾಯಿದ್ದೀನಿ. ಅದು ಮೆಟಲ್ ಸೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿದೆ ಬಿಕಾಸ್ ಆಫ್ ಕಮಾಡಿಟೀಸ್ ಪ್ಲೇಯಿಂದ. ಗೋಲ್ಡು, ಸಿಲ್ವರ್, ಅಲ್ಯೂಮಿನಿಯಂ. ಸೊ ಅದಕ್ಕೋಸ್ಕರ ಕಾಪರ್ ಸಹ ಅಷ್ಟೇ. ಸೊ ಅದಕ್ಕೋಸ್ಕರ ಮೆಟಲ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಮೆಟಲ್ಸ್ ಸ್ಟ್ರಾಂಗ್ ಆಗಿರೋದು ಆಬ್ವಿಯಸ್ಲಿ ಅದು ಪ್ರಾಕ್ಸಿ ಪ್ಲೇಯರ್ಸ್ ಕೂಡ ನೀವು ಪ್ಲೇ ಮಾಡ್ಬೋದು, ಟ್ರೇಡ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಅದು ಬಿಟ್ಟರೆ PSU ಬ್ಯಾಂಕ್ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಕರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ ಚೆನ್ನಾಗಿಲ್ದಿದ್ದ ಕಾರಣ ನಾನು ಟ್ರೇಡ್ ಮಾಡ್ತಾ ಇಲ್ಲ. ಸೊ ಈ 3 ಸೆಕ್ಟರ್ಸ್ ಫೋಕಸ್ ಮಾಡಿ. ಆ್ಯಕ್ಟಿವ್ ಟ್ರೇಡರ್ಸ್ ಮಾತ್ರ ಮಿಕ್ದವ್ರು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಒಳ್ಳೆ ಹೆಲ್ತಿ ಅನ್ವೈರನ್ಮೆಂಟ್ನಾಗ ಟ್ರೇಡ್ ಮಾಡಿ, ಅಥವಾ ಶಿಫ್ಟಾಗಿ US ಮಾರ್ಕೆಟ್ ಚೆನ್ನಾಗಿದೆ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ನಂದು ಓಪನ್ ಪೊಸಿಷನ್ಸ್ ನೋಡಿದ್ರೆ ಕ್ರೂಡ್ ಆಯಿಲ್ ಇದೆ. ಕ್ರೂಡ್ ಆಯಿಲ್ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ನನ್ನ ಪೊಸಿಷನ್ ಇದೆ. ಇವತ್ತು ಮಾರ್ನಿಂಗ್ ಸ್ವಲ್ಪ ಎಕ್ಸಿಟ್ ಆದೆ 2 hourಗೆ. ಮಿಕ್ಕಿದ್ದು ನಾನು ಡೇ ಲೋ ಸ್ಟಾಪ್ ಲಾಸಲ್ಲಿ ಇಕ್ಕಿದ್ದೀನಿ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಮೂವ್ ಮಾಡಿದ್ದೀನಿ. ನಾನು 50% ಕ್ವಾಂಟಿಟೀಸ್ ಇದೆ ಅಷ್ಟೇ ಅದರಲ್ಲಿ. ಸೊ 2 hourಲ್ಲಿ ಆಲ್ಮೋಸ್ಟ್ 50% ಎಕ್ಸಿಟ್ ಆಗಿದ್ದೀನಿ. ಅದು ಬಿಟ್ಟು ನಾನು ಇವತ್ತು ಆ್ಯಕ್ಚುಲಿ ಇಂಡಾಲ್ಕೋ ಕಪ್ಪರಲ್ಲಿ ಎಂಟ್ರಿ ಆದೆ. ನಾನು ಇನ್ಫ್ಯಾಕ್ಟ್ ಟ್ವೀಟ್ ಕೂಡ ಮಾಡಿದ್ದೆ ಇದನ್ನು. ಸೊ ನಾನು ಟ್ವೀಟ್ ತೋರಿಸಿ ಒಂದು ಸೆಕೆಂಡ್. ಇದು ನನ್ನ ಟ್ವೀಟ್. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ನಾನು 9:20ಗೆ ಟ್ವೀಟ್ ಮಾಡಿದ್ದೆ. ಇಂಡಾಲ್ಕೋ ಕವರ್ ನಾಟ್ ಎ ಆ್ಯಕ್ಚುಲಿ ನಾನು ಸ್ವಲ್ಪ ಕನ್ಸಲ್ಟೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇಲ್ಲಿ. ಬಟ್ ಕನ್ಸಲ್ಟೇಷನ್ ಆಗಿದ್ರೆ ಇದು ಬ್ರೇಕ್ಔಟ್ ಆಯಿತು. ಸೊ ಬಟ್ ನಾನು 0.25 ರಿಸ್ಕ್ ತೊಗೊಂಡೆ. ಮತ್ತು ನಾನು ಡಬಲ್ ಅಪ್ ಮಾಡಿದೆ ಪೊಸಿಷನ್ನು. ಬಿಕಾಸ್ ಒಳ್ಳೆ ವಾಲ್ಯೂಮ್ಸ್ ಬೇರೆ ಬರ್ತದೆ, ಡಬಲ್ ಅಪ್ ಮಾಡಿದೆ. ಬೇಸಿಕಲಿ ಒಂದು ಕಮಾಡಿಟಿ ಪ್ಲೇ ಇದು. ಇದು ಬಿಟ್ಟು ಬೇರೆ ಯಾವ ಸ್ಟಾಕ್ ನಾನು ತೊಗೊತಾ ಇರಲ್ಲ ಇಂಡಿಯನ್ ಮಾರ್ಕೆಟ್, ಬಿಕಾಸ್ ಸ್ಟ್ರಕ್ಚರಲ್ಲಿ ವೀಕ್ ಇರೋದ್ರಿಂದ ಇಂಡಿಯನ್ ಮಾರ್ಕೆಟು. ಸೊ ಇದು ನನ್ನ ಇಂಡಾಲ್ಕೋ ಕಾಪರ್ ಟ್ರೇಡು ಮತ್ತು ಕ್ರೂಡ್ ಟ್ರೇಡ್ ಆಯಿತು. ಸೊ ಇದು ಬಿಟ್ಟು ಆ್ಯಕ್ಚುಲಿ ನಾನು ಶ್ರೀರಾಮ್ ಫೈನಾನ್ಸ್ ನೋಡ್ತಾ ಇದ್ದೆ. ಬಟ್ ನಾನು ಹೇಳಿದ ಮಾರ್ಕೆಟ್ ತುಂಬ ವೀಕ್ ಇರೋದ್ರಿಂದ ನನಗೆ ತೊಗೊಳ್ಳಿಲ್ಲ. ಸೊ ಅದೇ ನಾನು ಹೇಳಿದಾಗೆ ತುಂಬ ವೀಕ್ ಇದೆ ಮಾರ್ಕೆಟು. ನಿಮ್ಮ ಕೇಸ್ ಯಾರಾದರೂ ಆ್ಯಕ್ಟಿವ್ ಟ್ರೇಡರ್ಸ್ ಇದ್ದರೆ ದಯವಿಟ್ಟು ಸ್ವಲ್ಪ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ. ನಿಮ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬ ಒಳ್ಳೆ ಟ್ರೆಂಡಿಂಗ್ ಮೂವ್ ಸಿಗ್ತಾ ಇದೆ. ನೀವು ನೋಡೋದು ಹ್ಯಾಂಗ್ಸೆನ್ ಇಂಡೆಕ್ಸ್ ನೋಡ್ಬೋದು. ಇನ್ಫ್ಯಾಕ್ಟ್ ಇದು ಕೂಡ ನಾನು ಟ್ವೀಟ್ ಮಾಡಿದ್ದೆ ನಿನ್ನೆ. ಆ್ಯಕ್ಚುಲಿ ನಿನ್ನೆ ಜಸ್ಟ್ ಮೂಮೆಂಟ್ ಹ್ಯಾಂಗ್ಸೆನ್ ಇಂಡೆಕ್ಸ್ ನಾನು 27 ಟ್ವೀಟ್ ಮಾಡಿದ್ದೆ. ನಾನು ಆ್ಯಕ್ಚುಲಿ ಇದನ್ನು ಬೈ ಮಾಡಬೇಕಂತಿದ್ದೆ. ಬಟ್ ಬಿಕಾಸ್ ಆಫ್ ಇಂಡಿಯನ್ ಅಪ್ಪರ್ ಸರ್ಕ್ಯೂಟಲ್ಲಿ ಆಗಿತ್ತು ಇಂಡಿಯನ್ ಹ್ಯಾಂಗ್ಸೆನ್ ಬೀಸು. ಸೊ ಅದಕ್ಕೆ ನಾನು ಬೈ ಮಾಡೋಕ್ಕಾಗಿಲ್ಲ, ಮಿಸ್ ಮಾಡಿಕೊಂಡೆ. ಇದು ಬಿಟ್ಟರೆ ಬವಸ್ಪ ನೋಡ್ಬೋದು, ಇದು ಕೂಡ ಒಳ್ಳೆ ಬುಲ್ ರನ್ ನಡೀತಾ ಇದೆ. ಸೊ ಯಾರಾದರೂ ಆ್ಯಕ್ಟಿವ್ ಟ್ರೇಡರ್ಸ್ ಇದ್ದರೆ ದಯವಿಟ್ಟು ಸ್ವಲ್ಪ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ. ಒಳ್ಳೆ ಆಪರ್ಚುನಿಟೀಸ್ ಇದೆ. ನಂದು US ಮಾರ್ಕೆಟಲ್ಲಿ ಸ್ವಲ್ಪ ಪೊಸಿಷನ್ಸ್ ಇದೆ. ಸೊ ಇಲ್ಲಿ ನಾನು ಆ್ಯಕ್ಚುಲಿ ಎಂಟ್ರಿ ಆದ ನಿನ್ನೆ POW ಮತ್ತು CWEN. ಸೊ ನಾನು ಸಹ ಆಲ್ಮೋಸ್ಟ್ ಕಂಪ್ಲೀಟಾಗಿ ನಾನು US ಮಾರ್ಕೆಟೇ ಫೋಕಸ್ ಮಾಡ್ತಾಯಿದ್ದೀನಿ. ಇಂಡಿಯನ್ ಮಾರ್ಕೆಟ್ ವೀಕ್ ಇರೋದ್ರಿಂದ ಆ್ಯಸ್ ಎ ಟ್ರೇಡರಾಗಿ ಇದು ತುಂಬ ಇಂಪಾರ್ಟೆಂಟ್. ಎಲ್ಲಿ ಬುಲ್ ರನ್ ಇರುತ್ತೋ ಅಲ್ಲಿ ಶಿಫ್ಟ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅಟ್ ಪ್ರೆಸೆಂಟ್ ಮಾರ್ಕೆಟ್ ಈಗ ಕಂಪ್ಲೀಟ್ ಮನಿ ಈಗ ಕಮೋಡಿಟೀಸ್ಗೆ ಮತ್ತು ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ಶಿಫ್ಟ್ ಆಗ್ತಾಯಿದೆ. US ಮಾರ್ಕೆಟ್ ಶಿಫ್ಟ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಇಟ್ಸ್ ಬೆಟರ್ ನಾವು ಕೂಡ ಶಿಫ್ಟ್ ಆಗೋದು ತುಂಬಾ ಇಂಪಾರ್ಟೆಂಟು. ನಾವೇನಾದರೂ ಒಂದೇ ಮಾರ್ಕೆಟ್ ಸ್ಟಿಕ್ ಆನ್ ಆದರೆ ತುಂಬ ಕಷ್ಟ ಟ್ರೇಡರ್ಸ್ ಆಗಿ. ಇನ್ವೆಸ್ಟರ್ ಆದರೆ ಡಿಫ್ರೆಂಟ್ ಸ್ಟೋರಿ, ಅವ್ರು ಬೇಕಾದ್ರೆ ವೆಯ್ಟ್ ಮಾಡ್ತಾರೆ. ಬಟ್ ಟ್ರೇಡರ್ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ರನ್ ಅವರ್ ಬಿಸ್ನೆಸ್ ಅಲ್ವಾ, ಸಿಂಪಲ್. ಸೊ ನಾವು ಅದಕ್ಕೆ ಎಲ್ಲಿ ಬುಲ್ ರನ್ ಇರುತ್ತೋ ಅಲ್ಲಿ ಆಬ್ವಿಯಸ್ ನಾವು ಟ್ರೇಡ್ ಮಾಡಲೇಬೇಕು ಇಂಟರ್ನ್ಯಾಷನಲ್ ಬ್ರೋಕರ್ಸ್ ಅಕೌಂಟಿಂದ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಯಾರಾದರೂ ಆ್ಯಕ್ಟಿವ್ ಟ್ರೇಡರ್ಸ್ ಇದೆ ದಯವಿಟ್ಟು ನೀವು US ಮಾರ್ಕೆಟು ಅಥವಾ ಬ್ರೆಜಿಲಿಯನ್ ಮಾರ್ಕೆಟು, ಹ್ಯಾಂಗ್ಸೆನ್ ಇಂಡೆಕ್ಸ್, ಜಪಾನ್ ಕೂಡ ಒಳ್ಳೆ ಮೂವ್ಮೆಂಟ್ ಕೊಡ್ತಾ ಇದೆ. ಆ್ಯಕ್ಚುಲಿ ನೀವು ಯಾರಾದರೂ ಆ್ಯಕ್ಟಿವ್ ಆಗಿ ಅಬ್ಸರ್ವ್ ಮಾಡ್ತಾರೆ ಜಪಾನ್. ಸೊ ನೋಡ್ಬೋದು, ಅಲ್ಲೂ ಕೂಡ ಒಳ್ಳೆ ಬುಲ್ ರನ್ ನಡೀತಾ ಇದೆ. ಸೊ ಈ ಥರ ನೋಡಿ. ಮತ್ತು ಆದಷ್ಟು ನೋಡ್ಕೊಳ್ಳಿ ಯಾವ ಥರ ಅಂದರೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ. ಬಟ್ ಸ್ಟಿಲ್ ಫೈನ್, ಟ್ಯಾಕ್ಸೇಷನ್ಸ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಾನು IND ಮನಿ ಯೂಸ್ ಮಾಡ್ತಾಯಿದ್ದೀನಿ, ಏನು ಪ್ರಮೋಟ್ ಮಾಡ್ತಾ ಇಲ್ಲ. ಬಟ್ ನಾನು IND ಮನಿ ಯೂಸ್ ಮಾಡ್ತಾಯಿದ್ದೀನಿ. IBKR ಯೂಸ್ ಮಾಡ್ತಾಯಿದ್ದೆ. ಬಟ್ ಟ್ಯಾಕ್ಸೇಷನ್ ಇಶ್ಯೂಸಿಂದ ನಾನು IBKR ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ.